ರೇಖಾ ಚಾನಲ್ ಕನ್ನಡ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಧನಲಕ್ಷ್ಮಿ ಪೂಜೆ ಮಾಡಿದೆ. ಸ್ಯಾರಿ ಹಾಕ್ಕೊಂಡಿದ್ದೀನಿ, ಬಿಳಿ ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ. ಹೆಂಗೈತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಬ್ಬ ಹುಣ್ಣಿಮೆಗಳಲ್ಲಿ ನಾನು ಸೀರೆ ಹಾಕೋತೀನಿ. ಸಿಂಪಲ್ಲಾಗಿ ಅಡುಗೆ ಮಾಡಿದೆ. ಆಲೂಗೆಡ್ಡೆ ಪಲ್ಯ, ಒಬ್ಬಟ್ಟು ಸಾರು, ಒಬ್ಬಟ್ಟು ಮಾಡಿದೆ ಹಾಗೂ ಸೌತೆಕಾಯಿ ಹಾಕ್ಬಿಟ್ಟು ಉತ್ತರಿಸ್ಬಿಟ್ಟು ಕೋಸಂಬರಿ ಮಾಡಿದೆ. ಇಲ್ಲಿ ನಮ್ಮೂರಲ್ಲಿ ಪಟಾಕಿ ಹೊಡಿತಾಯಿದ್ರು. ನಿನ್ನೆ ತುಂಬ ಮಳೆ, 1 ಗಂಟೆ ರಾತ್ರಿ ಗಂಟಲು ಮಳೆ ಹೋಯಿತು. ಎಲ್ಲ 12, 1 ಗಂಟೆ 2 ಗಂಟೆ ರಾತ್ರಿಯಲ್ಲಿ ಪಟಾಕಿ ಹೊಡಿತಾಯಿದ್ರು. ನಮಗೆ ನಿದ್ದೆ ಬೇರೆ ಹೇಳೋಕ್ಕೆ ಆಗಲಿಲ್ಲ. ಈಗೆಲ್ಲ ಸ್ವಲ್ಪ ಹೊಳವಾಗೈತೆ. ಎಲ್ಲ ಈ ಪಟಾಕಿ ಹೊಡಿತಾ ಕೂತವ್ರೆ. ನಾನು ರಾಧಾಕೃಷ್ಣ ಈ ಥರ ಡೆಕೋರೇಷನ್ ಮಾಡಿದ್ದೀನಿ. ಹೆಂಗೈತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ತಂದೆದು ಮಡಗಿದೆ, ಆದರೆ ನಮ್ಮ ತಂದೆದು ಅಲ್ಲಿ ದೀಪ ಹಚ್ಚಿದ್ರೆ ಎಲ್ಲ ಇದಾಗುತ್ತೆ ಅಂದ್ಬಿಟ್ಟು ಈ ಥರ ಮಡಗಿದ್ದೀನಿ. ಈ ಕಡೆ ಸೆಕೆ, ತುಂಬ ಸೆಕೆ ಬಂದಿತ್ತು. ನೆನ್ನೆ ಸಕ್ಕ ಚಳಿ ಆಗ್ತೈತಿ, ಇವತ್ತು ತುಂಬ ಸೆಕೆ ಬರ್ತೈತೆ. ಈ ಕಡೆ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿ ನಮ್ಮ ಅಪ್ಪನ ಫೋಟೋಕ್ಕೆ ದೀಪ ಹಚ್ಚಿದೆ. ಈ ಕಡೆ ಕುಂದ ಮಡಗಿದ್ನಲ್ಲ, ಅದು ಎಲ್ಲ ಹೊಗೆ ಇದು ರಾವ್ ಹೊಡಿತದೆ ಅಂದ್ಬಿಟ್ಟು ತೆಗೆದ್ಬಿಟ್ಟು ಆ ಥರ ಮಾಡಿದ್ದೀನಿ. ಇಲ್ಲಿ ನಾನು ಯಾವಾಗಲೂ ತಪ್ಪಲೆಲ್ಲೇ ಅಕ್ಕಿ ಹಾಕೋದು, ಯಾಕೆಂದರೆ ನಾನು ಕುಕ್ಕರಲ್ಲಿ ಹಾಕೋದು ಇಷ್ಟ ಆಗೋದಿಲ್ಲ. ಅದಕ್ಕೆ ಹಿಂಗೆ ಯಾವಾಗಲೂ ಹಾಕೋದು. ಇಲ್ಲಿ ಬದನೇಕಾಯಿ, ಕೋಸು ಎಲ್ಲ ತಗೊಬಿಟ್ಟಿದ್ದೀನಿ. ಎಲ್ಲ ಹಂಗೆ ಉಳ್ಕೊಂಡವೆ. 1 kg ಮಟನು, ಚಿಕನ್ ಎಲ್ಲ ತಂದಿದ್ದರು. 1 kg ಮಟನ್ ಸಾಂಬಾರು ಮಾಡಿದ್ವಿ. ಬಂದವ್ರಿಗೆಲ್ಲ ಊಟ ಇಟ್ಟಿದೆ. ಇಷ್ಟು ಉಳಿದಿತ್ತು. ನಾನು ಸಿಂಪಲ್ಲಾಗೆ ಮಾಡಿದ್ದು, ಅಷ್ಟೇನು ಜೋರಾಗಿ ಮಾಡಿರಲಿಲ್ಲ. ಮಟನ್ ಸಾಂಬಾರು ಮಾಡಿತ್ತು. ಮಟನ್ ಸಾಂಬಾರು ಮಿಕ್ಕಿತ್ತು. ಅದನ್ನ ಬೆಳಗ್ಗೆಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಆ ಥರ ಬೇಯಿಸಿ ಮಡಗಿದ್ದೀನಿ. ಇಲ್ಲಾಂದರೆ ಅಳಿಸೋಯ್ತದೆ ಅಂದ್ಬಿಟ್ಟು ಬೇಯಿಸಿ ಮಡಗ್ತಾಯಿದ್ದೀನಿ. ಇವತ್ತು ಈ ಥರ ಅಡುಗೆ ಮಾಡಿದ್ದೆ, ಸಿಂಪಲ್ಲಾಗಿ ಮಾಡಿದ್ದೆ. ನಾನು ಯಾವಾಗಲೂ ತಪ್ಪಲೆಲ್ಲೇ ಅಕ್ಕಿ ಹಾಕೋದು. ಹುಡಿಯಾಗಿರುತ್ತೆ, ಆದರೆ ಕುಕ್ಕರಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಇದಾಗಿರುತ್ತೆ, ಉದುರು ಬರೋದಿಲ್ಲ. ಅದಕ್ಕೆ ನಾನು ಈ ಥರದಲ್ಲಿ ಯಾವಾಗಲೂ ಹಾಕೋದು. ಎಲ್ಲರಿಗೂ ಥ್ಯಾಂಕ್ ಯು.